ಒಂದ್ ಕೆಲ್ಸ ಇತ್ತು, ಇದು ಮಳಿ ಬರಕ್ ಕಾರಣಕ್ಕ ಹೋದಾಗತ್ತಿಲ್ಲ ಅಂತ ಹೇಳಿ ಬಸ್ನಾಗ ಒಬ್ಬಾಕಿ ಸಂಗಾತಿ ಸಿಕ್ಕಾಳ ನನಗ. ಬಸ್ ಮೆಟ್ ಮತ್ತ ಸೀಟ್ ಮೆಟ್ ನೋಡ್ರಿ 40 ಇದ್ರು ಮುಖದ ಮೇಲೆ ಕಳಿ ನೋಡ್ರಿ ಅವ್ರಿಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ ಅಂತ ಹೇಳಿ ನಾನು ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೇ ನೋಡ್ರಿ. ನಾನು ನಿಮ್ ಸ್ವಲ್ಪ ಹೋಗಿ ಕಾಲ್ಬರ್ಗೆ ಬ್ಯಾಡ್ ಆಗಿ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ. ಸಾರಿ, ನಮ್ ಕಡೆ ನೋಡ್ರಿ ಮಳಿ ಕಂಟಿನ್ಯೂಸ್ ಮಳಿ ಅದ. ಭಾಳ ಬ್ಯಾಸರ ಕೊಡಕತ್ತಿದ್ದು ಮಳಿ. ಯಾಕಂತಂದ್ರ ನಮ್ಮ ಕೆಲವೊಂದು ಕೆಲಸಗಳವ, ಕೆಲಸಗಳು ಆಗಲೇ ಆಗ್ಯಾವ ಈ ಮಳಿ ಸಲಿಂದ. ಮುಂಜಾನೆ ಚಾಲು ಆಗಿದೆ. ಇನ್ನ ನನ್ನ ಡ್ಯೂಟಿನೂ ಮುಗುದಿಲ್ಲ. ಮುಗ್ದು ಇವಾಗ 8 ಆಗ್ಯದ. ಸೊ ನಮ್ ಸಿಸ್ಟರ್ ಬರ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಬೇಕು. ಪೂರಾ ಎಲ್ಲಾ ರಿಲೀವ್ ಮುಗಿಸ್ಕೊಂಡ್ ಹೋಗ್ಬೇಕು. ಚಾರ್ಜ್ ಅದೆಲ್ಲ ಕೊಟ್ಟು ಅನ್ನೋಷ್ಟೊತ್ತಿಗೆ 8:30 ಆಗ್ಬಿಡ್ತದ. ಕೆಲವೊಂದ್ ಕೆಲ್ಸಗಳವ, ಅವು ಆಗನೇ ಗತ್ತಿಲ್ಲ ಗೈಸ್. ಯಾಕಂತಂದ್ರ ಈಗ ಕಂಟಿನ್ಯೂ ಮಳಿ ಬಂದ್ರ ಏನ್ ಮಾಡಾಕತ್ತೈತಿ ಹೇಳ್ರಿ? ಬೇರೆ ಕಡೆ ಹೋಗೋದಿರ್ತೈತಿ, ಹೋಗೋದೇ ಇಂಪಾರ್ಟೆಂಟ್ ಅದ. ಸೊ ಹಾಗಾಗಿ ಬಹಳ ಬೇಸರ ಹೊಂಡದಪ್ಪ. ಇದು ಮಳಿ ಮತ್ತೆ ಈ ಒಂದು ಡ್ಯೂಟಿ ಎರಡೇ ದಿನದ್ದು. ಯಾಕಂತಂದ್ರ ಆಮೇಲೆ ಕಚಿಪಿಚಿ 2 ದಿನ ಎಕ್ಸೈಟ್ಮೆಂಟ್ ಇರ್ತದ, 2 ದಿನ ಖುಷಿ ಕೊಡ್ತದ. 3ನೇ ದಿನದಿಂದ ಅದನ್ನೇ ಕಚಿಪಿಚಿ ಕಿರಿ. ಮೊನ್ನೆ ಇಷ್ಟು ದಿನ ಮಳಿ ಇರ್ಲಿಲ್ಲ, ನಿನ್ನೆ ಬಂದ್ ಮುಂಜಾನೆ 5ಕ್ಕೆ ಚಾಲು ಆಯ್ತು. ಚಾಲು ಗೇಸಿಂದ ಮುಂಜಾನೆ 7 o'clock ತನ ಮುಗ್ಬಿಟ್ಟಿತ್ತು. ಇವತ್ತು ಕಂಟಿನ್ಯೂ ಚಾಲೂನೇ ಅದ. ಹಲೋ, ನಾನ್ ರೆಡಿ ಆಗಿನಿ ಇವಾಗ. ಯಾಕಂತಂದ್ರ ನಾ ಹೇಳಿದ್ನಲ್ಲ, ಮೀಟಿಂಗ್ಸ್ ಅದಾವ, ಒಂದ್ ಕೆಲ್ಸ ಇತ್ತು, ಇದು ಮಳಿ ಬರಕ್ ಕಾರಣಕ್ಕ ಹೋದಾಗತ್ತಿಲ್ಲ ಅಂತ ಹೇಳಿ. ಸೊ ಕಂಪ್ಲೀಟ್ಲಿ ಮಳಿ ಸ್ಟಾಪ್ ಆಗ್ಯದ. ಸೊ ಹಂಗಾಗಿ ಹೋಗಕತ್ತೀನಿ ಫ್ರೆಂಡ್ಸ್. ನಾ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿ ಬಂದಿನಿ, ಎದಕ್ ಬಂದಿನಿ ಅಂತ ಹೇಳಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ನಾ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಲ್ದಿ ಆಗ್ರಿ. ಫ್ರೆಂಡ್ಸ್, ಆಕ್ಚುಲಿ ಏನಂತಂದ್ರ ನಾ ಬಸ್ನಾಗ ಒಬ್ಬಾಕಿ ಸಂಗಾತಿ ಸಿಕ್ಕಾಳ ನನಗ. ಬಸ್ ಮೆಟ್ ಮತ್ತ ಸೀಟ್ ಮೆಟ್ ಸಿಕ್ಕಾಳಕಿ ಮುಖ ತೋರ್ಸ್ಬಾರ್ದಂತ ನಾಚಿಗೆ ಬರ್ಲತ್ತ. ಅದಕ್ಕೆ ಸ್ವಲ್ಪ ದೋಸ್ತಿ ಆಗೈತಿ. ಏನಾರ ಸಿಹಿ ಕೈ ಮಾತಾಡೋಣವ ಅಂತಂದ್ರು ಒಲ್ಲ ಅಂಗತ್ತ. ಆಯ್ತು ಬಿಡ್ರಿ, ಬೇಡ ಕಾಂಪ್ರಮೈಸ್. ಅವ್ರದ್ದು ಏನೇನು ಇರ್ತದ ಪಾಪ ತೋರ್ಸಂಗಿಲ್ಲ. ಬಸ್ ಹಿಂಗ ತುಂಬತನ ಒಂದ್ಸರಿ ತೋರಿಸ್ತೀನಿ, ನೋಡ್ಬಿಡ್ರಿ. ಎಲ್ಲರಿಗೂ ಸರಿ ನೋಡಿದ್ರಲ್ಲ ಗೈಸ್. ಅದ್ರಾಗ ನಿಂತೋರ್ಗಿನ ಕುಂತೋರ್ಗಿ ಬಕ್ಕೋ ತ್ರಾಸ ಇರ್ತೈತಿ. ಅದ್ರಾಗ ಲಾಸ್ಟ್ ಪೊಲೀಸ್ ಸೀಟ್ ಕುಂತೋರ್ಗಿ ಬಕ್ಕೋ ತ್ರಾಸ ಇರ್ತೈತಿ. ಎಲ್ಲರೂ ಬಂದು ಅವ್ರ ಮೇಲೆ ಬಿಡ್ತಾರ. ಇಲ್ಲಿ ನೋಡ್ರಿ ವೆದರ್ ಎಷ್ಟು ಸಖತ್ತಾಗೈತಿ. ಇದೆಲ್ಲ ನೋಡಿ ನಿಮ್ಗೆ ಅನಿಸ್ತಾ ಇರ್ಬೋದು ನಾ ಏನಾರ ಸಕಲೇಶ್ಪುರ್ ಬಂದಿನಿ ಅಂತ ಹೇಳಿ. ಬಟ್ ಇಲ್ಲ, ಅದೇ ತರ ವ್ಯೂ ಕೊಡಾಕತೈತಿ ಇದು ಅಷ್ಟೇ. ನಮ್ ಹಳ್ಳಿಗಳು ಯಾವ ಸೊಬಗಿಗೂ ಕಮ್ಮಿ ಇಲ್ಲ. ನಮ್ ಹಳ್ಳಿ ಸೊಬಗೆ ಒಂಥರ ಯಾವ ಸಕಲೇಶ್ಪುರ ಅಲ್ಲ, ಯಾವ ಬೆಂಗಳೂರಲ್ಲ, ಯಾವ ಇರಸ್ತೈತಿ. ಅಷ್ಟು ಭಾರಿ ಐತಿ. ನೋಡಿದ್ರಲ್ಲ. ಸೊ ನಾ ಎಲ್ಲಿಗೆ ಹೋಗ್ಲತ್ತೀನಿ ಅಂತ ಹೇಳಿದೆ, ಬಟ್ ಯಾಕೆ ಹೋಗ್ಲತ್ತೀನಿ ಅಂತ ಇನ್ನ ಹೇಳಿಲ್ಲ. ಮುಂದೆ ವಿಡಿಯೋ ಕಂಟಿನ್ಯೂ ನೋಡ್ರಿ ಹೇಳ್ತೇನೆ. ಆಂಟಿ ನೋಡ್ರಿ ಎಷ್ಟು ಬೆಳ್ಳಗ್ ಹೊಳ್ಯಾಗತ್ತಾರ. ಆಂಟಿ ನಿಮ್ಗೆ ಎಷ್ಟು ಏಜ್ ಅದ ರೀ? ನೋಡ್ರಿ 40 ಇದ್ರು ಮುಖದ ಮೇಲೆ ಕಳಿ ನೋಡ್ರಿ ಅವ್ರಿಗೆ. ನಾವ್ ಇನ್ನ 20-25 ಏಜ್ ನೋಡಿದ್ವಿ. ನಾವಷ್ಟು ಬೆಳ್ಳಗೆ ಆಂಟಿ ಫುಲ್. ನೀವ್ ಯಾವ ಕ್ರೀಮ್ ಹಚ್ಕೊಂತೀರಿ ಅಂಟಿದಾರ ಹೇಳ್ರಿ? ಪಾಂಡ್ಸ್ ಪೌಡರ್, ಫೇರ್ ಅಂಡ್ ಲವ್ಲಿ, ಯಾವ್ದು ಅಷ್ಟು ಹಚ್ಕೊಂತೀರಿ? ಫೌಂಡೇಶನ್, ಫೇರ್ ಅಂಡ್ ಲವ್ಲಿ ಮತ್ತೆ ಪಾಂಡ್ಸ್ ಪೌಡರ್ ಹಚ್ಕೊಂತಾರಂತ. ಹೌದಾ? ಹೌದು, ಅದೆಲ್ಲ ಹಚ್ಕೊಂಡ್ರೆ ಖುಷಿ ಇರ್ತೀರಿ? ಯಾವತ್ತು ಖುಷಿ ಇರ್ಬೇಕು. ಓ ಮೈ ಗಾಡ್. ನೋಡ್ರಿ, ಅಂದ್ರೆ ಫೇಸ್ ಮೇಲೆ ಕಳಿ ಹಾಕಿರ್ತದಂದ್ರೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕಂತ ಹೇಳತ್ತಾರ ಆಂಟಿ ಅವರು. ಈ ಫೇರ್ ಅಂಡ್ ಲವ್ಲಿ ಪೌಡರ್ ಗಿಡ್ರ್ ಎಲ್ಲ ಏನು ಕೆಲ್ಸಕ್ಕೆ ಬರಲ್ಲ. ನಮ್ ಮನಸ್ಸು ಚೆನ್ನಾಗಿರ್ಬೇಕು ಅಂಡ್ ಯಾವಾಗ್ಲೂ ನಕ್ಕೊಂತ ಇರ್ಬೇಕು. ಹೌದಿಲ್ರಿ ಆಂಟಿ? ಹಿಂಗೆ ಇರಿ 100 ಕಾಲ ನೀವು ನಕ್ಕೊಂತ ಇರ್ರಿ ಆಂಟಿ. ನಾನು ಬಸ್ನಾಗ ಎಲ್ಲರೂ ಕೂಡ ಕಾಮಿಡಿ ಮಾಡ್ಕೊಂತ ನನ್ನ ಅಡ್ರೆಸ್ ಬಂದದೇ ಗೊತ್ತಾಗಿಲ್ಲ. ಬಂಗ್ಲಾಕ್ ಇಳ್ಕೋರಿ ಅಂತ ಅಂದಿದ್ರು.
ಸೊ ಬಂಗ್ಲಾ ಬಂತು, ಇಳಿದ ಬಂದ ತಕ್ಷಣ ಒಂದು 5 ನಿಮಿಷಕ್ಕೆ ಅವ್ರು ಬಂದು ನಂಗೆ ಪಿಕಪ್ ಮಾಡ್ಕೊಂಡು ಗೇಸಿಂದ ಡಾಲಿ 99 ಹೋಟೆಲ್ಗೆ ಕರ್ಕೊಂಡು ಹೋದರು ನೋಡ್ರಿ. ಅದೇ ಹೋಟೆಲ್ ವಿಸಿಟಿಂಗ್ ಇತ್ತು ನಂದು. ಹೋಟೆಲ್ ಮಾತ್ರ ಮಸ್ತ್ ಇತ್ತು ರೀ, ನಂಬರ್ ಇತ್ತು ನೋಡ್ರಿ. ಊಟನೂ ಹಾಗೆ ಇತ್ತು, ಬಿರಿಯಾನಿ ತಿಂದೆ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಸಿಗ್ತೈತೆ ರೀ ಅಲ್ಲಿ. ವೆಜ್ ನಾನ್ ವೆಜ್ ಎರಡೂ ಅದಾವ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಸಿಗ್ತೈತಿ. ಇಲ್ಲಿ ನೋಡ್ರಿ ಆಕಳ ಮರಿ ಯಾವಾರ ಮಕ್ಕಳು ನೋಡಿದ್ವಿ ಅಂತಂದ್ರೆ ಮನೆಗೆ ಕರ್ಕೊಂಡು ಹೋಗಮಂತ ಹೇಳಿ ಗೇಸಿಂದ ಅಳ್ತಾವ. ಅಷ್ಟು ರಿಯಾಲಿಟಿಗಾಗಿ ರೆಡಿ ಮಾಡಿ ಇಟ್ಟಾರ ಅದಕ್ಕೆ. ಹೇ ಗೈಸ್, ನೋಡತ್ತಿರಲ್ಲ ಡಾಲಿ ಹೋಟೆಲ್ಗ ಬಂದಿನಿ. ಡಾಲಿ 99 ಮಸ್ತ್ ಐತಿ ಗೈಸ್. ನಾನಾರ ಇಂಥ ಊಟ ಎಲ್ಲಿ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಟು ಶ್ರೀಕಾಂತ್ ಸಿತಾರ್ ಸರ್ ಅಂಡ್ ಥ್ಯಾಂಕ್ಸ್ ಟು ಅರವಿಂದ್ ಚೌಹಾಣ್ ಬ್ರೋ. ಇನ್ನು ಒಂದ್ಸರಿ ಹಾಯ್ ಮಾಡ್ಬಿಡ್ರಪ್ಪ. ನಿಂದ ಅಕೌಂಟ್ ಹೇಳೋ, ನಿನ್ನ ಅಕೌಂಟ್ ನೇಮ್ ಹೇಳಿ, ಫಾಲೋ ಮಾಡ್ತಾರ. ಕೆಂಪು ಪ್ರಸಾದ್ 96. ಕೆಂಪು ಪ್ರಸಾದ್ 96 ಅಂತ ನೋಡ್ರಿ. ಪ್ಲೀಸ್ ಅವ್ನಿಗೆ ಫಾಲೋ ಮಾಡ್ರಿ. ಅವ್ನಿಗೂ ಬೆಳೆಸಿ, ಅವ್ನ ಬಳಿನ ಕಂಟೆಂಟ್ ಐತಿ. ಬ್ಯಾಕಪ್ ಇಲ್ಲಾರ ಸಂದೆ ಮಾಡಾಕತ್ತಿಲ್ಲ, ನಾ ಬ್ಯಾಕಪ್ ಆಗಿರ್ತೀನಿಪ್ಪ, ನನ್ನ ಫಾಲೋವರ್ಸ್ ನಿನ್ ಫಾಲೋವರ್ಸ್ ಇದ್ದಂಗ ಅಂತ ಹೇಳಿನವ್ರಿಗೆ. ಸೊ ಪ್ಲೀಸ್ ಸಪೋರ್ಟ್ ಮಾಡ್ರಿ ಗೈಸ್. ಇಲ್ಲವ ಒಂದ್ ದೋಸ್ತ ಬಂದ ನೋಡ್ರಿ. ಹಾಯ್. ಅಂಜಲತನಮ್ಮ ಯಾಕೋ. ಮಸ್ತ್ ಐತಿ ರೆಸಾರ್ಟ್ ಮಾತ್ರ. ಅದ್ರಾಗ ಓಪನ್ ಪ್ಲೇಸ್ನಾಗ ಐತಲ್ಲ ಗೈಸ್, ಭಾರಿ. ಗೈಸ್, ಕೋಟೆಗ ಫೋರ್ಟ್ ಅಂತಾರ ಇಂಗ್ಲಿಷ್ ಒಳಗ, ಬಿಟ್ರೆ ಮತ್ತೇನಂತಾರ, ಕಿಲ್ಲಾ ಅಂತಾರ. ಕೋಟೆ ಅಂದ್ರೆ ಅರ್ಥ ಆಗ್ತದಿಲ್ಲ, ಇವನಿಗೆ ಅರ್ಥ ಆಗಂಗಿಲ್ಲ ಅಂತೀವ, ಸಾಲ ಕಲ್ತಿಲ್ಲ ಅಂತೀವ. ಇವ್ನ ಬುಕ್ಸ್ನಾಗ ಕಿಲ್ಲಾ ಅಂತಾನೆ ಬಂದಿತ್ತಂತ. ನೋಡ್ರಿ ಗೈಸ್, ಎಂತ ತಮ್ಮೆಹನ ಇವ. ಹಿಂಗ್ ಮಾಡಿದ್ರೆ ಹೆಂಗೋ ನೀ ಹಾಕ್ತೀನಿ, ಪಕ್ಕ ಹಾಕ್ತೀನಿ ನೋಡ್ರಿ. ಹಾಕ್ಬೇಡ ಅನ್ಲತ್ತನ, ಹಾಕ್ತೀನಿ. ಇವಾಗ ಕಲ್ತಿಲ್ಲ, ನಾ ಕಲ್ತಿನಕ್ಕ ಅಂತ ಹೇಳಿ ನೀವು ಒಂದ್ಸರಿ. ಕೋಟೆ ಅಂದ್ರೆ ಬೀದರ್ ಭಾಷೆದಾಗೆಲ್ಲ ಸಿರ್ಫ್ ಕಿಲ್ಲಾ ಅಂತಾರ, ಕೋಟೆ ಅಂದಿಂದ. ಹೌದು, ಕಿಲ್ಲಾ ಅಂತಾರ. ಬಟ್ ಸ್ಕೂಲ್ ಒಳಗೆಲ್ಲ ಹಿಸ್ಟ್ರಿ ಒಳಗ ಕೋಟೆ ಅಂತಾನೆ ಕೊಟ್ಟಿರ್ತಾರಲ್ಲ ಗೈಸ್. ಯಾವ್ದು ಕಿಲ್ಲಾ ಅಂತ ಹೇಳ್ದ ಅವ್ರು, ಈಗ ಕೋಟೆ ಅಲ್ಲತ್ತಾರ. ಓಕೆ ಗೈಸ್, ಇವಾಗ ಕಲ್ತೀನಿ ಅಂತ ಹೇಳಲ್ಲ ನೀವು. ಒಂದ್ ಮಾತು ಆಯ್ತು, ಗೊತ್ತಾಯ್ತು ನನಗೆ, ಇವಾಗ ಗೊತ್ತು ಮಾಡ್ಕೊಂಡೆ ಅಂತ ಹೇಳ. ಕೋಟೆ ಅಂದ್ರೆ ಆಯ್ತು, ಕೋಟೆನೆ ಅಂಬೋದು. ಅವನಿಗೆ ಕೋಟೆ ಅಂತ ನಾ ಹೇಳತ್ತೀನ್ರಿ ಸರ್. ಕೋಟೆ ಅಂದ್ರೆ ಏನು ಅಂತ್ರಿ? ಅದು ಕಿಲ್ಲೆನೆ ಅಂತ ಹೇಳಿ ನಾ ಗುಡ್ಡಾಗ ಬಿ ಹಂಗೆ ಹೇಳ್ತಿದ. ಅವನ್ ಬಲ್ಲಿ ನನ್ಕಿಂತ ಜಾಸ್ತಿ ಇತ್ತು ಅಲ್ಲ, ಅವನಿಗೆ ಸೇರ್ ಕೊಡ್ತಿದ್ದಿಲ್ಲ. ಅವನ್ ನಂಗೆ ಹೋಟ್ಲಿಗೆ ಹೋಗೋಣ, ನಾ ಕೂಡ ಹೋಗೋರಿ. ಹೇ ಗೈಸ್, ಶರಣ ಬಸವಣ್ಣನವರ ಮೂರ್ತಿನ ನೋಡ್ರಿ. 108 ಅಡಿ ಐತಿ ಅಂತ. ಇದು ಏಷ್ಯಾದಾಗೆ 2ನೇ ಮೂರ್ತಿ ಅಂತ ಇದು. ನೋಡ್ರಿ ಎಷ್ಟು ಭಾರಿ ಐತಿ. ನಾನು ಆಕ್ಚುಲಿ ಬಸವ ಕಲ್ಯಾಣಕ್ಕೆ ಬಂದೀನಿ, ಗೊತ್ತಾಗಿರ್ಬೇಕು ಈ ಮೂರ್ತಿ ನೋಡಿ ಗೇಸಿಂದ ನಾ ಎಲ್ಲಿ ಬಂದಿನಂತ, ಯಾಕೆ ಬಂದಿನಂತ ಗೊತ್ತಾಗಿರ್ಬೋದು ನಿಮಗ. ಇದನ್ನೆಲ್ಲ ಐತಿಹಾಸಿಕ ಸ್ಥಳಗಳನ್ನ ನೋಡಿ ನಿಮ್ಗ ಪರಿಚಯಿಸ್ಬೇಕಂತೇಳಿ. ನಿಮ್ಗೆಲ್ಲ ಪರಿಚಯ ಇರ್ತದ, ಬಟ್ ನಾನ್ ನೋಡಿಲ್ಲಲ್ಲ, ನಾ ಪರಿಚಯ ಮಾಡ್ಕೋಬೇಕಂತ ಹೇಳಿ ಬಂದೀನಿ. ಮಸ್ತ್ ಐತಿ ಪ್ಲೇಸ್ ಮಾತ್ರ, ಭಾರಿ ಐತಿ. ಇದು ದೂರ್ಲಿಂದ ಬಹಳ ಮಸ್ತ್ ಕಾಣಿಸ್ತೈತಿ ವ್ಯೂ. ನಾನು ತೋರಿಸ್ತೀನಿ ಆಮೇಲೆ. ಸಮೀಪ ಬಂದ್ಬಿಟ್ಟಿನಿ ಆಕ್ಚುಲಿ. ಅಲ್ಲಿ ನಿಂತು ಸಿಂಧದ ತೆಗರಿನ ಭಾರಿ ಬರ್ತೈತಿ. ಸೊ ನನಗದು ಗೊತ್ತಾಗಿಲ್ಲ. ಆಮೇಲೆ ಖಂಡಿತವಾಗ್ಲಿ ನಾನು ತೆಗ್ತೀನಿ. ಸೊ ಮ್ಯಾಲ ಹೋಗಿ ನೋಡೋಣ ಬರ್ರಿ ಹೆಂಗೈತಿ ಅಂತೇಳಿ ಕಿಸಿಂದ. ಹೊರಗೆಲ್ಲ ನೋಡಿದಾದ್ಮೇಲೆ ಅಲ್ಲಿ ಒಳಗೆ ಧ್ಯಾನ ಮಂದಿರ ಅಂತ ಐತಿ. ಅಲ್ಲಿ ಒಳಗೆ ಹೋದ ತಕ್ಷಣ ಅವರು ಕರೆದ್ರು, ಅವ್ರ ಆಶೀರ್ವಾದ ತೊಗೊಂಡ್ವಿ ನಾವು. ತೊಗೊಂಡ ತಕ್ಷಣ ನನಗೆ ವಿಭೂತಿ ಹಚ್ಚಿದ್ರು. ಅವ್ರು ಹಚ್ಚೋ ಟೈಮಿಗೆ ನಾನು ಹಚ್ಕೊಳ್ಳಲ್ಲ ಅಂತ ಅಂದ್ಗೇಸಿಂದ ಹೇಳಿಲ್ಲ. ನಾನು ಹೇಳಬಾರ್ದು, ಯಾಕಂದ್ರೆ ನನ್ನ ಬಾಯಲ್ಲಿ ಆ ಮಾತು ಬರಬಾರ್ದು. ಸೊ ಹಾಗಾಗಿ ಅವರು ಹಚ್ಚಿದಾಗ ಹಚ್ಕೊಂಡು ಪೂಜೆ ಮಾಡಿದರು. ಪೂಜೆನ ಮಾಡೋ ಟೈಮಿಗೆ ನಾವಲ್ಲೇ ಇದ್ದು ದರ್ಶನನ ತೊಗೊಂಡು ಕಾಣಿಕೆನ ಹಾಕಿ ಹೊರಗೆ ಬಂದೀವಿ ಗೈಸ್. ಇದು ನೀಲಾಂಬಿಕಾ ಪ್ರಸಾದ ದಾಸೋಗ ಅಂತ. ಇದ್ರೊಳಗೆ ನಾನು ಹೋಗಲ್ಲ ನೋಡೋಣ, ಯಾಕಂದ್ರೆ ಆಲ್ರೆಡಿ ನನಗೆ ಭಾಳ ಟೈಮ್ ಆಗೈತೆ. ಅಲ್ಲಿ ಒಳಗೆ ಮುಗಿಸ್ಕೊಂಡು ಬಂದಿದ್ದೆ ಧ್ಯಾನ ಎಲ್ಲ. ಅವ್ರ ಪಾಪ ನನಗೆ ಏನಂತಂದ್ರೆ, ನೋಡಿದ್ರಲ್ಲ ನೀವು 3 ಇದನ್ನ, ಅದಕ್ಕೆ ಏನಂತಾರೆ, ಸಾರಿ ಗೈಸ್ ಹೇಳಕ್ಕೆ ಬರಾಕತ್ತಿಲ್ಲ, ಮರ್ತೀನಿ. ಸೊ ನಾನು ಹೇಳಬಾರ್ದು ಅವ್ರಿಗೇನು. ಎಲ್ಲ ನಾನು ಯಾವುದೇ ರೀತಿ ಕಾಸ್ಟ್ನ ನಂಬಂಗಿಲ್ಲ. ಯಾವುದೇ ರೀತಿ ನಿಮ್ಮ ದೇವರು ನಮ್ಮ ದೇವ್ರು ಅನ್ನೋರು ಎಲ್ಲನೂ ಒಂದೇ ಜಾತಿ ಅಂತಿರೋದು, ಒಂದು ಹೆಣ್ಣು ಒಂದು ಗಂಡ ಜಾತಿ ಅಂತ ಈ ಒಂದು ನಂಬಿಕೆ ಮೇಲೆ ನಡೆಯಕತ್ತೀನಿ ಗೈಸ್ನ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಅವ್ರಿಗಿಲ್ಲ, ನಾನು ಹಚ್ಕೊಳಂಗಿಲ್ಲ ಅಂತ ಹೇಳ್ಬೋದಾಗಿತ್ತು. ನನಗೆ ಯಾಕೆ ಹೇಳಿಲ್ಲ, ನನ್ನ ಮನಸ್ಸಾಕ್ಷಿಗೆ ಗೊತ್ತು ನಾನು ಏನಂತ ಹೇಸಿದ್ದೆ. ಅದನ್ನ ಇನ್ನೊಬ್ಬರಿಗೆ ಯಾಕೆ ತೋರಿಸ್ಕೊಳಕ್ಕೆ ಹೋಗ್ಬೇಕು, ಹೌದಲ್ಲ ಬೇಡ. ಸೊ ಹಾಗಾಗಿ ಅವರಲ್ಲಿ ಹೋದ ಭಕ್ತರಿಗೆ ಎಲ್ಲರಿಗೂ
ವಿಭೂತಿ ಏನ್ ಹಚ್ಚಿದ್ರಲ್ಲ ಅವ ಹಚ್ಚೋ ಟೈಮಿನ ಹಚ್ಕೊಳಲ್ರಿ ಅಂತ ಹೇಳ್ಬೋದಾಗಿತ್ತು, ಬಟ್ ನಾ ಯಾಕೆ ಹೇಳಿಲ್ಲ, ನನ್ಗೆ ಇಷ್ಟ ಇಲ್ಲ ಅದಕ್ಕೆ. ಆ್ಯಂಡ್ ಇಲ್ಲಿ ಏನೇನೋ ಅದ ನೋಡ್ರಿ, ನಿಮ್ಗೆ ಆನಿ ತೋರಿಸ್ತೀನಿ ನೋಡ್ರಿ, ರಿಯಲ್ ಆನಿ. ಸಿ ಎಷ್ಟು ಮಸ್ತ್ ಅದ ಅಲ್ರಿ, ರಿಯಲ್ ಆನಿಕಿನ ರಿಯಲ್ ಆನಿ ಅನ್ನಿಸ್ತದ. ಕಲೆಗಾರ ಏನು ಕಮ್ಮಿ ಇಲ್ಲ ನಮ್ಮ ದೇಶದೊಳಗೆ, ಅದು ಯಾವ ರಿಯಲ್ ಆನಿಗೂ ಕಮ್ಮಿ ಇಲ್ಲ ನೋಡ್ರಿ, ಅಷ್ಟು ಮಸ್ತ್ ಬಂದಿದೆ. ಇನ್ನೊಂದು ಏನಂತಂದ್ರೆ ಇಲ್ಲಿ ಎತ್ತುಗಳು, ಒಂದು ಹಳ್ಳಿ ವಾತಾವರಣ ತೋರ್ಸ್ಯಾರ ನೋಡ್ರಿ. ಇನ್ನು ಮಾಡತ್ತಿದ್ದಿರ್ಬೇಕು ಮೇ ಬಿ ಇದು. ಅಲ್ಲಿ ಎತ್ತಂತ ಎತ್ತು ಹೊಡ್ಕೊಂಡು ಹೋಗೋಬ್ಬ ಮನುಷ್ಯ, ಇಲ್ಲಿ ಒಲಿ ಮುಂದೆ ಕುಂತು ಅಡ್ಗೆ ಮಾಡೋರು, ಮತ್ತು ಇಲ್ಲಿ ರಾಶಿ ಹಾಲಾಗತೈತಿ, ಜೋಳದ ರಾಶಿ, ಎಷ್ಟು ಮಸ್ತ್ ಅದ ನೋಡ್ರಿ ಇದು. ಈ ಥರ ಕ್ರಿಯೇಟ್ ಮಾಡ್ಲತ್ತಾರ. ಮನುಷ್ಯನ ಮೈಂಡ್ ಹೆಂಗೆ ಓಡ್ತಾ ಹೇಳಕ್ಕಾಗಂಗಿಲ್ಲ. ಅಲ್ಲ ಟೋಟಲಿ ಹಳ್ಳಿ ಲೈಫ್, ಹಳ್ಳಿ ವಾತಾವರಣನ ಹೆಂಗಿರ್ತದ ಅನ್ನೋದು ಈ ಗೊಂಬೆ ಮಾಡೋದ್ರ ಮೂಲಕ ತೋರ್ಸ್ಯಾರ ನೋಡ್ರಿ. ಇಲ್ಲಿ ಮಸ್ತ್ ಅದಲ್ಲ. ಇವ್ರು ಮಾದರ ಚೆನ್ನಯ್ಯ, ಚಪ್ಲಿ ಹೊಲೆಯವರು, ಇವರು ದೇವ್ರು ಹೇಳೋರು, ಇವರು ಧ್ಯಾನ ಮಾಡೋರು, ಮತ್ತೆ ಇವರು ಹಿರಿಯರು, ಬುದ್ಧಿ ಹೇಳುವವರು ಮತ್ತೆ ಧ್ಯಾನ ಮಾಡುವವರು. ಮಸ್ತ್ ತೋರ್ಸ್ಯಾರ ಬಿಡ್ರಿ, ಭಾರಿ ಅದಾವಲ್ಲ. ಇದೇನ ಆನಿ ಕಟ್ಟಿ ಎಳ್ಯಾಗತ್ತಾರ ಹಿಂಗ, ಇದೇನಂತ ಗೊತ್ತಾಗಿಲ್ಲ ಗೈಸ್ ನಮ್ಗ. ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ ಗೈಸ್. ನಾ ದೂರ್ಲಿಂದ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತೈತಿ ದೂರಿನ ಮೂರ್ತಿ ಎಲ್ಲ, ಸಕ್ಕತ್ತೈತಿ. ಇಲ್ಲಿಂದ ಶ್ರೀಕಾಂತ್ ಸಿತಾರ್ ಸರ್ ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಅಮ್ಮ ನೋಡ್ರಿ ಅಲ್ಲಿ ಏನೇನೆಲ್ಲ ಮಾಡಿದ್ರು. ನನಗಿದೇ ಬಹಳ ಇದು ಆಯ್ತು ಈಗ. ಆಂಟಿ ಇದೆಲ್ಲ ಯಾಕೆ ವಜ್ಜಿ ಮಾಡತ್ತೀರಿ ಅಂತೀನಿ ಸುಮ್ಮನೆ. ಮಾಡ್ತೀನಿ ಸಿಂಗರ್ ಹೋಳಿ ಎಲ್ಲರಿಗೆ ಗುಲ್ಬರ್ಗದವ್ರಿ ಏನ್ ಮಾಡ್ತೋ ಅಪ್ಪ. ಅದನ್ನ ರೆಡಿ ಆಗಿ ಫೋಟೋ ತೆಗಿರಿ ಸರ್ ಒಂದು. ಬಾ ಅಂತ ಸುಬ್ಬು ನಿಲ್ಸ್ಕೊರಿ ಕೈತೈತಿ. ಸರ್ ಶ್ರೀಕಾಂತ್ ಸರ್ ಅವ್ರ ಮನೆಗ್ ಬಂದಿನಿ, ಜಾಪಳಕಾಯಿ ಕಿತ್ಕೊಳ್ಳತ್ತಾರ ನೋಡ್ರಿ ನನಗೆ. ಇಲ್ಲಿ ಬಂದವ್ರಿಂದ ಒಂದರಿಂದ ಜಾಪಳಕಾಯಿಂದ ಹೋಯ್ತಾರೆ. ಹೌದು, ಅವ್ರದ್ದು ಶುಗರ್ ಅದು ಇದನ್ನು ಇನ್ನಕ್ಕೆ ಕಡಿಮೆ ಐತೆ ಇದರಿಂದ. ಹೌದಾ? ನೋಡ್ ನಿನಗೆ ಪುನಃ ಒಂದ್ 2 ಏ ಅಪ್ಪಿ ಇದ್ದಿದ್ದಿಲ್ಲ ಅಂದ್ರೆ ಜಾಸ್ತಿ ಮ್ಯಾಲೆ ಏರ್ಬೇಡ ಬಿಡು, ನನ್ಗೆ ಗೊತ್ತಿತ್ತ ನೀ ಒದರ್ತಿ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಗೆ ಹೋದಾಗ ನನಗೆ ಎಷ್ಟೆಲ್ಲ ಆತಿಥ್ಯ ಮಾಡಿದ್ರು, ಬಹಳ ಪ್ರೀತಿಲಿಂದ ಬಹಳ ಕಾಳಜಿ ಕೇರ್ ತೋರಿಸಿದ್ರು. ಮತ್ತು ಬರೋ ಟೈಮಿಗೆ ಅವ್ರ ಮನ್ಯಾಗ ಜಾಪಳಕಾಯಿ ಗಿಡವ ಅಂತೇಳಿ ಜಾಪಳಕಾಯಿ ಕಿತ್ಕೊಟ್ರು, ತರಕಾರಿ ಕಿತ್ಕೊಟ್ರು, ಮನೆಗೆ ಹೋಗಿ ಮಾಡಂತೇಳಿ ಭಾಳ ಖುಷಿ ಆಯಿತು. ಸೀದಾ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಇನ್ನು 7ಕ್ಕೆ ಬರ್ತದೆ ಅಂತ ಹೇಳಿದಕ್ಕೆ ವೆಯ್ಟ್ ಮಾಡಾಕತ್ತಿದ್ವಿ. ನಾವು ಅಂದ್ಕೊಂಡಿರ್ತೀವಿ ನಾವಿರೋ ಪ್ರದೇಶಗಳೇ ಹಿಂದುಳಿದ ಪ್ರದೇಶಗಳು ಅಂತೇಳಿ, ನಮಗೆ ಗೊತ್ತಿಲ್ಲದೆ ಇರೋ ಹಿಂದುಳಿದ ಪ್ರದೇಶಗಳು ಭಾಳಷ್ಟು ಅವ. ಅಲ್ಲಿಂದ ಸೀದಾ ಬಸ್ ಬಂತು, ಬಸ್ನಾಗ ಕುಂತ ಜಸ್ಟ್ ಈಗ ಬಸವ ಕಲ್ಯಾಣ ಬಿಟ್ಟಿನಿ. ಈಗ ಎಷ್ಟೊತ್ತಿಗೆ ಹೋಗಿ ಮುಟ್ತೀನಿ ಗೊತ್ತಿಲ್ಲ, ಹೋಗಿ ಡ್ಯೂಟಿಗೆ ಹೋಗ್ಬೇಕು, ಲೇಟ್ ಆಯ್ತು ಭಾಳ, ಬಸ್ ಬರೋದು ಭಾಳ ಲೇಟ್ ಆಯ್ತು. ಗೊತ್ತಿರಲಿಲ್ಲ ಇಲ್ಲಿ ಬಸ್ ಎವ್ರಿ ಟೈಮ್, ಬಟ್ ಇಲ್ಲ ಬಸ್ಸಿನ ಫೆಸಿಲಿಟಿ ಆ್ಯಕ್ಚುಲಿ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಇರಂಗದ ಇದು, ಅದಕ್ಕೆ ಲೇಟ್ ಆಯ್ತು. ಗೊತ್ತಿಲ್ಲ ಯಾವಾಗ ಹೋಗಿ ರೀಚ್ ಆಗ್ತೀನಿ ಅಂತೇಳಿ. ಇನ್ನು ಅರ್ಧ ಪ್ಲೇಸಸ್ ನೋಡೋಕ್ಕೆ ಆಗಿಲ್ಲ ನಾನು, ಯಾಕಂತಂದ್ರೆ ನಾನು ಆ ಹೋಟೆಲ್ ವಿಸಿಟ್ ಮಾಡಕ್ಕೆ ಬಂದಿದ್ದೆ ನಾನು, ಅದಕ್ಕೆ ಬೇರೆ ಪ್ಲೇಸ್ ಏನು ನೋಡೋಕ್ಕಾಗಿಲ್ಲ. ಮತ್ತೊಂದ್ಸಲಿ ಬರ್ತೀನಿ ಖಂಡಿತವಾಗಿ, ಯಾಕಂದ್ರೆ ನಮ್ಮವ್ರು ಎಲ್ಲಿರ್ತಾರೆ ಅಲ್ಲಿ ಬಾರ್ ಹೋಗೋದ್ರಾಗ ಏನು ಅನ್ಸಂಗಿಲ್ಲ. ಯಾರು ಪರಿಚಯ ಇಲ್ದಿರೋರು, ಪರಿಚಯ ಇಲ್ದಿರೋ ಜನ ಅಂತಂದ್ರೆ ಹೆಂಗಾರ ಅನಿಸುತ್ತೆ. ಬಟ್ ನಾವು ನಮಗೆ ಬೇಕಿದ್ದವರು, ಪರಿಚಯದ ಜನ, ನಮಗೆ ಪ್ರೀತಿಸೋರು ಹರ ಅಂತಂದ್ಮೇಲೆ ಏನು ಭಯ ಅನ್ಸಂಗಿಲ್ಲ. ಇಷ್ಟೊತ್ತಿಲ್ಲಿ ಇದ್ದೆ ಅಂತಂದ್ರೆ ನಮ್ಮವ್ರು ಯಾರೋ ಒಬ್ರು ಅಂತಂದಿಸಿ ಇದನ್ನ ಈ ಪ್ಲೇಸ್ ಒಳಗೆ ಶ್ರೀಕಾಂತ್ ಸರ್ ಬಹಳ ಕೇರ್ ಮಾಡಿದ್ರು. ಒಬ್ರು ಅವ್ರ ಮನೆದು ಮಕ್ಳಿಗೆ ಹೆಂಗೆ ನೋಡ್ಕೊಂತಾರೋ ಹಂಗೆ ನೋಡ್ಕೊಂಡ್ರು, ಭಾಳ ಖುಷಿ ಆಯ್ತು. ಈಸ್ ಅ ಬೆಸ್ಟ್ ಪರ್ಸನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೇ ಬಂದು ಪರಿಚಯ ಮಾಡ್ಕೊಂಡ್ರು. ಇನ್ನೊಂದೇನಂತಂದ್ರೆ ನಾನು ಬೆಳಗ್ಗೆ ಜಲ್ದಿ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಜನಕ್ಕೆ, ಆ್ಯಂಡ್ ಜಲ್ದಿ ನಂಬಿಡ್ತೀನಿ ನಾನು. ಅದು ಭಾಳ ಎಷ್ಟು ಜಲ್ದಿ ನಂಬ್ತೀನಲ್ಲ, ಕೆಲವೊಂದ್ಸಲಿ ಅವರು ಭಾಳ ಮನ್ಸಿಗೆ ಹತ್ರ ಆಗ್ಬಿಡ್ತಾರೆ. ಅಂಥವ್ರ ಹರ ಜಲ್ದಿ ಕನೆಕ್ಟ್ ಆಗ್ಬಿಡ್ತಾರೆ, ಜಲ್ದಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ.
ಕೆಲವೊಬ್ರು ಕೆಲವೊಬ್ರು ಜಲ್ದಿ ಕನೆಕ್ಟ್ ಆಗ್ತಾರೆ, ಕೆಲವು ಜಲ್ದಿ ದೂರ ಇನ್ನ ಕೆಲವರು ಜಲ್ದಿ ಕನೆಕ್ಟ್ ಆಗಿ ಲೈಫ್ ಲಾಂಗ್ ನಮ್ಮ ಜೊತೆನೆ ಇರ್ತಾರ. ಒಬ್ಬ ಆಸ್ ಅ ಫ್ರೆಂಡ್ ಆಗಿ, ರಿಲೇಟಿವ್ಸ್ ಆಗಿ, ಏನು ಅಣ್ಣ ಅನ್ನೋ ಒಂದು ಸ್ಥಾನದಾಗ ಅದೊಂದು ಸ್ಥಾನದೊಳಗೆ ಪರ್ಮನೆಂಟ್ ಇರ್ತಾರ. ಸೊ ಗೈಸ್, ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗೈಸ್. ನೋಡೋಣ ಕಲಬುರಗಿ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಅಂತ